ನಿಮ್ಮ ಜೀವನದಲ್ಲಿ ಯಾವಾಗಾದ್ರೂ ನಿಮಗೆ ಜೀವನ ಬೇಡ ಅನಿಸ್ದಾಗ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಿದೆ ಅಂದಾಗ ಈ ಒಂದು ಕತೆ ನೆನ್ಪು ಮಾಡ್ಕೊಳ್ಳಿ. ಒಬ್ಬ ಹುಡುಗ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಪೈಲಟ್ ಆಗಬೇಕು ಅಂತ ಇಂಟರ್ವ್ಯೂಗೆ ಅಂತ ಡೆಹ್ರಾಡೂನಿಗೆ ಹೋಗಿರ್ತಾನೆ. ಸೊ ಅಂತ ದುಡ್ಡಿರೋದಿಲ್ಲ, ತಂಗಿಯ ಒಡವೆಗಳನ್ನು ಕೂಡ ಅಡ ಇಟ್ಟು ಇಂಟರ್ವ್ಯೂಗೆ ಹೋಗಿರ್ತಾನೆ. ಸೊ ಅಲ್ಲಿ ಹೋಗ್ತಾರೆ, ಇಂಟರ್ವ್ಯೂಗೆ ಕುತ್ಕೊಂಡಾಗ ಅವ್ರಿಗೆ ಒಂದೇ ಒಂದು ಮಾರ್ಕ್ಸಲ್ಲಿ ಇಂಟರ್ವ್ಯೂವಲ್ಲಿ ಫೇಲ್ ಆಗಿಬಿಡ್ತಾರೆ. ಅವ್ರು ತುಂಬ ಬೇಜಾರಾಗ್ತಾರೆ. ನನ್ನ ತಂಗಿಯ ಒಡವೆಗಳನ್ನು ಕೂಡ ಅಡ ಇಟ್ಟು ಬಂದೆ, ಇವಾಗ ವಾಪಸ್ ಹೋಗೋದಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಜೀವನನೇ ಬೇಡ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಗಂಗಾ ನದಿಯ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಸೊ ಅಲ್ಲೇ ಇದ್ದಂಥ ಶಿವಾನಂದಜಿ ಅನ್ನುವಂಥ ಒಬ್ಬ ಸ್ವಾಮೀಜಿ ಇವ್ರನ್ನ ನೋಡ್ತಾರೆ. ಈ ಹುಡುಗ ಯಾಕೋ ನದಿ ಕಡೆ ಹೋಗ್ತಿದ್ದಾನಲ್ಲ, ಏನೋ ಸರಿ ಇಲ್ಲ ಅಂತೇಳಿ ಅವ್ರನ್ನ ಕರೀತಾರೆ. ಬಾಪುಟ ಇಲ್ಲಿ ಏನಾಯ್ತು ಅಂದಾಗ ಇವ್ರು ಇದೆಲ್ಲ ಹೇಳ್ತಾರೆ. ನನ್ನ ಹತ್ರ ಒಬ್ಬ ಪೈಲಟ್ ಆಗುವಂಥ ಒಂದು ಆಸೆನೂ ಕೂಡ ದೇವ್ರು ಈಡೇರಿಸ್ತಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟೆ, ಮನೆಯಲ್ಲಿರುವಂಥ ಒಡವೆಗಳನ್ನ ಅಡ ಇಟ್ಟು ಬಂದೆ, ನಾನೊಂದು ಪೈಲಟ್ ಆಗೋದಕ್ಕೂ ಕೂಡ ದೇವ್ರಿಗೆ ಇಷ್ಟ ಇಲ್ವಾ ಅಂತ. ಆಗ ಸ್ವಾಮೀಜಿ ಹೇಳ್ತಾರಂತೆ, ಇವತ್ತು ದೇವರು ನಿನ್ನನ್ನು ಪೈಲಟ್ ಆಗೋದ್ರಿಂದ ತಡೀತಿದ್ದಾರೆ, ಯಾಕೆಂದರೆ ನೀನು ಇದಕ್ಕಿಂತ ದೊಡ್ಡ ಕೆಲಸಕ್ಕೆ ದೇವರು ನಿನ್ನನ್ನು ತಯಾರಿ ಮಾಡ್ತಿದ್ದಾನೆ ಅಂತ ಅನ್ಕೋ, ತಕೋ ದುಡ್ಡು ಅಂತೇಳಿ ಅವ್ರನ್ನ ವಾಪಸ್ಸು ಊರಿಗೆ ಕಳಿಸ್ತಾರೆ. ಸೊ ಆ ವ್ಯಕ್ತಿ ಮುಂದೆ ಹೊಡೆದು ನಮ್ಮ ದೇಶದ ರಾಷ್ಟ್ರಪತಿಗಳಾಗ್ತಾರೆ, ನಮ್ಮ ದೇಶಕ್ಕೆ ನ್ಯೂಕ್ಲಿಯರ್ ಪವರ್ ತಂದಂತಹ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಬ್ದುಲ್ ಕಲಾಂ ಅಂತ. ಜೀವನ ಬೇಡ, ಜೀವನದಲ್ಲಿ ಎಲ್ಲ ಉಲ್ಟಾ ಹೊಡಿತಿದೆ, ನಾನು ಸೋತ್ಬಿಟ್ಟೆ, ನಾನು ಇನ್ನೂ ಹೇಳೋಕ್ಕಾಗೋದೇ ಇಲ್ಲ ಅಂತ ನಮಗೆ ಅಷ್ಟೇ ಅನಿಸಲ್ಲ, ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ಅನಿಸಿತ್ತು.